ರಾಜ್ಯದಲ್ಲಿ ಮುಂದುವರೆದಿದೆ ಬಿಜೆಪಿ ಗದ್ದುಗೆಯ ಗುದ್ದಾಟ. ರೆಬಲ್ ನಾಯಕ ಯತ್ನಾಳ್ಗೆ ವಿಜಯೇಂದ್ರ ಮತ್ತೆ ಟಾಂಟ್ ಮಾಡಿದ್ದಾರೆ. ಯಾರಿಗೆ ನೋಟಿಸ್ ಕೊಡಬೇಕಾಗಿತ್ತು ಅವರಿಗೆ ಕೊಟ್ಟಿದ್ದಾಗಿದೆ. ಈ ಮೂಲಕ ಟಾಂಟ್ ಮಾಡಿ ವಿಜಯೇಂದ್ರ ಅವರು ಮತ್ತೆ ರೆಬಲ್ ನಾಯಕ ಯತ್ನಾಳ್ ಅವರಿಗೆ ಕಾಲೆಳೆದಿದ್ದಾರೆ. ಅವರು ಆ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಕೇಂದ್ರ ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಡ್ತಾರೆ. ರೆಬಲ್ ಆಗಿರುವಂತ ಯತ್ನಾಳ್ ಅವರಿಗೆ ಈ ರೀತಿ ಟಾಂಟ್ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಮತ್ತೊಮ್ಮೆ ಬಲಿಷ್ಠ ಬಿಜೆಪಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ, ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕಳೆದ ಒಂದು ವಾರದಿಂದ ನಮ್ಮ ಪಕ್ಷದ ಗಲಾಟೆ ಕಡಿಮೆ ಆಗಿದೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳು ಕೇಂದ್ರದ ಗಮನಕ್ಕೆ ಬಂದಿವೆ. ನಾಳೆ ಯತ್ನಾಳ್ ತಂಡದ ಸಭೆ ಬಗ್ಗೆ ವಿಜಯೇಂದ್ರ ಹೇಳಿಕೆ ವಿಚಾರ ಸಂಬಂಧ ಅವರು ರೆಬಲ್ಸ್ ಅಂತ ಸೀಮಿತ ಮಾಡೋದಕ್ಕೆ ಹೋಗಬೇಡಿ, ಅವ್ರ ಪಕ್ಷದ ಬಲವರ್ಧನೆ ಬಗ್ಗೆ ಸೇರ್ತಾ ಇದ್ದಾರೆ ಅಂತ ವಿಜಯೇಂದ್ರ ಅವರು ಒಂದು ರೀತಿ ಎರಡು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಒಂದು ಸಾಫ್ಟ್ ಕಾರ್ನರ್ ತೋರೋ ಥರ ಇದೆ, ಅವ್ರೇನು ರೆಬಲ್ ತಂಡ ಅಲ್ಲ, ಆ ರೀತಿ ಸೀಮಿತ ಮಾಡಬೇಡಿ, ಪಕ್ಷ ಬಲವರ್ಧನೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ. ಮತ್ತೊಂದು ಹೇಳಿಕೆ ನೋಡಿದರೆ ಯಾರಿಗೆ ನೋಟಿಸ್ ಕೊಡಬೇಕಿತ್ತೋ ಆ ನೋಟಿಸನ್ನು ಕೊಟ್ಟಾಗಿದೆ ಹೈಕಮಾಂಡು, ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಈ ರೀತಿ ಕಾಲೆಳೆಯೋ ಪ್ರಯತ್ನನೂ ಆಗಿದೆ. ಮತ್ತೊಂದು ಕಡೆ ಅವರನ್ನ ಸಮರ್ಥನೆಯೂ ಮಾಡ್ಕೊಂಡಿದ್ದಾರೆ. ಅವರೇನು ಪಕ್ಷ ಬಲವರ್ಧನೆಗೋಸ್ಕರ ಸಭೆ ಸೇರ್ತಿದ್ದಾರೆ ಹೊರತು ರೆಬಲ್ ಅಂತ ಅಲ್ಲ, ಸೀಮಿತ ಮಾಡಬೇಡಿ ಅಂತ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿರೋದು. ರಾಜ್ಯದಲ್ಲಿ ನಮ್ಮ ಪಕ್ಷದಲ್ಲಿ ಆಂತರಿಕ ಸಮಸ್ಯೆಗಳೇನಿದ್ದಾವೆ ಈಗಾಗಲೇ ಕೇಂದ್ರದ ವರಿಷ್ಠರ ಗಮನಕ್ಕೆ ಬಂದಾಗಿದೆ. ಕೇಂದ್ರದ ಶಿಸ್ತು ಸಮಿತಿ ಯಾರಿಗೆ ನೋಟಿಸ್ ಅನ್ನು ಕೊಡಬೇಕು ಕೊಟ್ಟಿದ್ದಾರೆ, ಯಾರ ನೋಟಿಸ್ಗೆ ಉತ್ತರ ನೀಡಬೇಕು ಅವ್ರು ನೀಡಿದ್ದಾರೆ. ಅದ್ರ ಬಗ್ಗೆ ಏನ್ ತೀರ್ಮಾನ ಆಗಬೇಕು ಅಂತೇಳಿ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮೆಲ್ಲರ ಮುಂದೆ, ಕೇವಲ ವಿಜೇಂದ್ರ ಮುಂದೆ ಮಾತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರ ಮುಂದೆ, ಕಾರ್ಯಕರ್ತರ ಮುಂದೆ ದೊಡ್ಡ ಸವಾಲಿದೆ. ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ನಿರಂತರ ಮಾಡ್ಕೊಂಡು ಬಂದಿದ್ದೇವೆ. ಮುಂದೂ ಕೂಡ ಇನ್ನು ಹೆಚ್ಚೆಚ್ಚು ನಾವು ಹೋರಾಟವನ್ನ ಮಾಡಬೇಕಾಗ್ತದೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ, ಬಡವರ ರೈತರ ಹಿತದೃಷ್ಟಿಯಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಮ್ಮೆಲ್ಲ ಪಕ್ಷದ ನಾಯಕರುಗಳು ಏನೇ ಸಮಸ್ಯೆಗಳಿದ್ರೂ ಕೂಡ ಕೇಂದ್ರ ವರಿಷ್ಠರು ಗಮನಿಸ್ತಾರೆ, ಅತಿ ಶೀಘ್ರದಲ್ಲೇ ಸರಿಪಡಿಸ್ತಾರೆ. ನನ್ನ ಮುಂದೆ ಅಥವಾ ನಮ್ಮ ಮುಂದೆ ಇರತಕ್ಕಂಥ ಗುರಿ, ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತೇಳಿ ಕರೀತಾ ಇದ್ರು ಬಿಜೆಪಿನ ಕರ್ನಾಟಕದಲ್ಲಿ, ಮತ್ತೊಮ್ಮೆ ಆ ಒಂದು ಬಲಿಷ್ಠ ಭಾರತೀಯ ಜನತಾ ಪಾರ್ಟಿಯನ್ನ, ಬಲಿಷ್ಠ ಬಿಜೆಪಿಯನ್ನ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಬೇಕು ಕರ್ನಾಟಕದಲ್ಲಿ. ಆ ನಿಟ್ಟಿನಲ್ಲಿ ನಾನು ಕೂಡ ಎಲ್ಲರ ಜೊತೆ ಸೇರಿ ಒಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡ್ತೇವೆ, ಪಕ್ಷ ಸಂಘಟನೆ ಮಾಡ್ತೇವೆ. ನಿಮ್ಗೆ ಯಾವುದೇ ಅನುಮಾನಗಳು ಬೇಡ, ರೆಬೆಲ್ಸ್ ಅಂತ ಕರಿಬೇಡಿ. ನೀವ್ ಯಾಕೆ ಮಾಡ್ತೀರಿ? ಅದೇ ಒಳಗೆ ಏನೇ ಪಕ್ಷ ದೃಷ್ಟಿಯಿಂದನೂ, ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಪಕ್ಷ ಸಂಘಟಿಸಬೇಕು ಅಂತ ಕೂಡ ಚರ್ಚೆ ಆಗ್ತದೆ. ಹಾಗಾಗಿ ರೆಬೆಲ್ಸ್ ಸೀಮಿತ ಮಾಡಿಬಿಡ್ತೇವೆ.